ನಮಸ್ತೆ ಎಲ್ರಿಗೂ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ನಾನು ನಿಮ್ಮ ವೀಣಾ ಸುರೇಶ್. ಎಲ್ಲರಿಗೂ ನನ್ನ ಕಾರ್ಯಕ್ರಮವಾದ ಕಥಾಸರಣಿ ರಾಗಸುತಿ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇದು ನಮ್ಮ ಮಳೆ ಸುರಿಸಿ ಮುಗಿಲು ಹಗುರಾದಂತೆ ಕಥೆಯ ಮುಂದುವರೆದ ಭಾಗ. ಪ್ಲೀಸ್ ಎಲ್ಲ ನೋಡಿ ಕೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ಸು ಕಮೆಂಟ್ಸು ಕೊಡೋದನ್ನು ಮಾತ್ರ ಮರಿಬೇಡಿ. ಅದೇ ನನಗೆ ಕತೆ ಹೇಳೋಕ್ಕೆ ಸ್ಫೂರ್ತಿ ಕೊಡುತ್ತೆ ಅನ್ನೋದನ್ನು ಖಂಡಿತ ಮರಿಬೇಡಿ. ಅವಳು ಹೇಳಿದ ಮಾತನ್ನು ಕೇಳಿ ಆಶ್ಚರ್ಯದಿಂದ ಕಣ್ಣಗಲಿಸಿದ್ದಳು ಮಂದಾರ. ವಾಟ್? ನೀನೇನು ಹೇಳ್ತಾ ಇದೀಯಾ ಅಂತವಾ? ನಿಂಗಾದರೂ ಗೊತ್ತಾಗ್ತಾ ಇದೆಯೇನೆ ಕುಂಕುಮ್? ಆಯುಷ್ ಆಚಾರ್ಯ ಅದು ನಿನ್ನನ್ನು ಇಷ್ಟೊಂದು ಮಾತಾಡಿಸಿದ್ರಾ? ಹಾಗೆಲ್ಲ ಯಾರ ಕಣ್ಗೂ ಕಾಣಿಸೋ ಆಸಾಮಿನೇ ಅಲ್ವಲ್ಲೇ ಅವರು. ನಿಂಗೆ ಯಾವಾಗ ಕಂಡ್ರು? ಎಲ್ಲೋ ಕನಸು ಕಂಡಿರಬೇಕು ಕಣೆ ನೀನು ಎಂದಿದ್ದಳು ಅವಳ ಮಾತನ್ನು ನಂಬದೆ ಮಂದಾರ. ನನ್ನ ಗ್ರಾಚಾರ ಕಣ್ಮಂದ. ನನ್ನ ತಲೆ ಎಲ್ಲಿತ್ತೋ ಆ ಮನುಷ್ಯನ ಕ್ಯಾಬಿನ್ ಹತ್ರಕ್ಕೆ ಹೊಂಟೋಗಿದ್ದೆ ಕಣೆ ನಾನು. ಥತ್, ಅದೇನು ಅಂತ ಬಿಲ್ಡಿಂಗ್ ಕಟ್ಟೋರೋ ಕಾಣೆ, ಸಾಮ್ರಾಜ್ಯ ಕಟ್ದಂಗೆ. ಒಂದಾರ ನೆಟ್ಗಿದ್ಯಾ? ಎಲ್ಲೆಲ್ಲಿ ಏನೇನಿದೆಯೋ ಮನುಷ್ಯ ಜಾತಿಯವರಿಗೆ ಅರ್ಥ ಆಗೋ ಹಂಗಿದ್ಯಾ? ಎಲ್ಲ ಅವರಂಥ ನಕ್ಷತ್ರಗಳಿಗೆ ಅರ್ಥ ಆಗೋದೇನೋ. ಕೋಪ ಹೊರಹಾಕಿದ್ದಳು ಮುಖ ಊದಿಸಿಕೊಂಡು ಕುಂಕುಮ. ಕಿಸಕ್ಕನೆ ನಕ್ಕಿದ್ದಳು ಅವಳ ಮಾತಿಗೆ ಮಂದಾರ. ಅವಳನ್ನು ಗುರಾಯಿಸಿದ್ದಳು ಕುಂಕುಮ. ಅವರೆಲ್ಲ ದೊಡ್ಡ ಜನ ಅಲ್ವೇನೆ ಕುಂಕುಮ್? ಆದರೂ ನಿನ್ನ ಅದೃಷ್ಟ ನೋಡು, ನಿನಗೆ ಪದೇ ಪದೇ ದರ್ಶನ ಕೊಡ್ತಾವ್ರೆ ಆಯುಷ್ ಆಚಾರ್ಯ ಅಂದರೆ. ನಮಗೆಲ್ಲ ಒಂದ್ಸಲ ನೋಡೋಣ ಅಂದರೂ ಕಣ್ಣಿಗೆ ಕಾಣಿಸದ ದೊರೆಯವರು. ಅಂಥದ್ರಲ್ಲಿ ನಿನ್ನ ನೋಡು, ಬೇಡ ಬೇಡ ಅಂದ್ರೂ ಕಾಣಿಸ್ತಾವ್ರೆ. ಲಕ್ಕಿ ಲಕ್ಕಿ ಕಣಮ್ಮ ನೀನು ಎಂದಿದ್ದಳು ಮಂದಾರ. ಥತ್, ನನ್ನ ಲಕ್ಕಿಗಿಷ್ಟು ಯಾವ ಥರ ಅದೃಷ್ಟ? ಕೆಲ್ಸಕ್ಕೆ ಬಾರದ ಅದೃಷ್ಟ ಯಾರಿಗೆ ಬೇಕು? ಸಿಕ್ಕಿದಾಗಲೆಲ್ಲ ಉಗಿದ್ಬಿಟ್ಟು ಹೋಗ್ತಾವ್ರೆ ಆ ನಿನ್ನ ದೊರೆ. ಇನ್ನೊಂದು ಸಲ ಕಾಣಿಸ್ಲಿ ನನ್ನ ಕಣ್ಣಿಗೆ. ಅವರು ಬಾಯಿ ತೆಗಿಯೋದಕ್ಕಿಂತ ಮುಂಚೆನೇ ನಾನೇ ಉಗಿದು ಉಪ್ಪಿನಕಾಯಿ ಹಾಕ್ತೀನಿ ಎಂದಿದ್ದಳು ಕೋಪದಿಂದ ಕುಂಕುಮ. ಹೋಗಲಿ ಬಿಡೆ, ಬಾಯಿಗ ಏನಾದರೂ ಬೇಯಿಸ್ಕೊಂಡು ಹೊಟ್ಟೆಗೆ ಹಾಕ್ಕೊಂಡು ಬಿದ್ಕೊಳ್ಳೋಣ. ನಾಳೆ ಹೋಗ್ಬೇಕಲ್ವಾ ಮತ್ತೆ ಎಂದು ಒಳಗೆ ನಡೆದಿದ್ದಳು ಮಂದಾರ. ಬೆಳಗ್ಗೆ ಮಾಡಿದ್ದ ಪಪ್ಪು ಇದೆಯಲ್ಲ ಮಂದ, ಅನ್ನ ಮಾಡಿದ್ರೆ ಆಯಿತು. ನನಗೆ ನಾಳೆ ಎಲ್ಲ ತಯಾರಿನೂ ಮಾಡ್ಕೋಬೇಕಲ್ಲೇ ಮಾರೈತಿ. ಈ ಸುಂದರಿಯರ ಆಟಕ್ಕೆ ನಾನು ಬಲಿಕ ಬಕ್ರ ಆಗಿದ್ದೀನಿ. ಜೊತೆಗೆ ಆ ಸಾಮ್ರಾಜ್ಯದ ಅಧಿಪತಿಗೆ ನನ್ನ ಕಂಡ್ರೆ ಅದೇನೋ ಕೋಪ ಅನಿಸುತ್ತೆ ಕಣೆ ಮಂದ. ಯಾಕೆ? ನಾನಂತೂ ನನ್ನ ಜೀವಮಾನದಲ್ಲೇ ಅವರನ್ನು ನೋಡ್ತಿರೋದು ಇದೇ ಮೊದಲು. ಇನ್ನೇನು ಇನ್ನೇನು ಅನ್ಯಾಯ ಮಾಡಿರೋದಕ್ಕೆ ಸಾಧ್ಯ ಅವರಿಗೆ ನಾನು? ಅವರು ಬತ್ತಾವ್ರೆ ಅಂದರೆ ನನ್ನ ಕಥೆ ನೀನೇ ಅಂದಾಜು ಮಾಡು. ನಿನ್ನ ಕುಂಕುಮ ವಾಪಸ್ ಬಂದಾಗ ಮಾತ್ರ ಗ್ಯಾರಂಟಿ ಅನ್ಕೋ. ವಟ ವಟ ಅನ್ನುತ್ತಲೇ ಇದ್ದವಳ ತಲೆಗೆ ಒಂದು ಬಿಟ್ಟಿದ್ದಳು ಮಂದಾರ. ಅಪದ್ಧ ಮಾತಾಡಿದ್ರೆ ಅಷ್ಟೇ ನೋಡು ನಿಂಗೆ. ಏನೂ ಆಗಲ್ಲ ನಿಂಗೆ. ನೀನೇ ಅವರಿಗೆ ಒಂದು ಗತಿ ಕಾಣಿಸಿ ಬರ್ತೀಯ ನೋಡ್ತಿರು. ನಡಿ ಈಗ. ಅದೇನು ತಯಾರಿ ಮಾಡೋದಿದೆಯೋ ಈಗಲೇ ಮಾಡೋಣ ಜೊತೆಯಲ್ಲೇ ಎಂದು ಅವಳನ್ನು ಎಳೆದುಕೊಂಡು ನಡೆದಿದ್ದಳು ಅನ್ನಕ್ಕೆ ಕುಕ್ಕರ್ ಇಟ್ಟು ಬಂದಿದ್ದ ಮಂದಾರ. ಹೌದು ಡ್ಯಾಡಿ, ನಾಟ್ಯ ಪುಟ್ಟಿನೂ ನನ್ನ ಜೊತೆ ಕರ್ಕೊಂಡು ಹೋಗ್ತಿದ್ದೀನಿ. ಬೇರೆ ದಾರಿ ಇಲ್ಲ ನನಗೆ. ಅವಳು ನನ್ನ ಬಿಟ್ಟು ಅಷ್ಟು ದಿನ ಇರಲ್ಲ ಡ್ಯಾಡಿ. ನಾನು ಬರೀ ಮಾತಿಗೆ ನಿನ್ನ ಬಿಟ್ಟು ಡ್ಯಾಡಿ ಎಲ್ಲಾದರೂ ಒಂದಿನ ಹೋದರೆ ಏನು ಮಾಡ್ತೀಯಾ ಅಂದರೆ ಅಳ್ತಾ ಇತ್ತು ಅದು. ಇನ್ನು ನೋನೋ, ಇಟ್ಸ್ ಇಂಪಾಸಿಬಲ್ ಡ್ಯಾಡ್ ಎಂದು ಹಣೆ ಒತ್ತಿಕೊಂಡಿದ್ದ ಆಯುಷ್ ಆಚಾರ್ಯ. ನಾನು ಇದ್ದು ನನ್ನ ಮೊಮ್ಮಗಳನ್ನು ನೋಡಿಕೊಳ್ಳಲಾಗದ ಅಸಹಾಯಕ ಪರಿಸ್ಥಿತಿಯಲ್ಲಿದ್ದೀನಿ ನೋಡು ಆಯು. ನನ್ನ ನೋಡ್ಕೊಳ್ಳೋದಕ್ಕೆ ಇನ್ನೊಬ್ಬರು ಬೇಕು. ಎಂಥ ಬದುಕು ನಂದು. ಛೇ, ಹಣೆಗೆ ಹೊಡೆದುಕೊಂಡು ಬಿಕ್ಕಿದ್ದರು ರಘುನಂದನ್ ಆಚಾರ್ಯ. ಡೋಂಟ್ ಡೂ ಲೈಕ್ ದಿಸ್ ಡ್ಯಾಡ್. ನೀವು ಹೀಗೆಲ್ಲ ಮಾಡಿದರೆ ನನಗೆ ಹೇಗಾಗಬೇಡ ಹೇಳಿ. ಎಲ್ಲ ಸರಿ ಹೋಗುತ್ತೆ. ಹೋಗಬೇಕು. ಹೋಗೋ ಹಾಗೆ ನಾನು ಮಾಡ್ತೀನಿ. ಆ ನಂಬಿಕೆಯ ಮೇಲೆ ನಾನಿನ್ನು ಬದುಕಿರೋದು ಡ್ಯಾಡ್. ಡೋಂಟ್ ವರಿ ಡ್ಯಾಡ್, ಎವ್ರಿಥಿಂಗ್ ವಿಲ್ ಬಿ ಆಲ್ ರೈಟ್ ಎಂದು ಅವರ ಹೆಗಲಿಗೆ ಕೈ ಹಾಕಿ ಸಮಾಧಾನಪಡಿಸಿದ್ದ ಆಯುಷ್. ನೀನು ಹೋಗು ಆಯು, ಬಂಗಾರಿ ಕಾಯ್ತಾ ಇರ್ತಾಳೆ. ಟೈಮ್ ಆಯಿತು. ನಾಳೆ ಬೇಕಾದಷ್ಟು ಕೆಲಸ ಇರುತ್ತಲ್ವಾ ನಿನಗೆ. ಒಬ್ಬನೇ ನಿಭಾಯಿಸಬೇಕಲ್ಲ ನೀನು ಎಂದು ಮಗನನ್ನು ಕಳುಹಿಸಿ ತಾವು ಕಣ್ಣೀರಾಗಿದ್ದರು ರಘುನಂದನ್ ಆಚಾರ್ಯ. ಹೇಗಿದ್ದ ಮನೆ ಹೋಯಿತು ರಾಧಾ? ನೀನು ಯಾಕೆ ನನ್ನ ಈ ಸ್ಥಿತಿಯಲ್ಲಿ ಒಂಟಿಯಾಗಿ ಬಿಟ್ಟು ಹೋದೆ? ದೇವರು ನನ್ನ ಯಾಕೆ ನಿನ್ನ ಜೊತೆಯಲ್ಲೇ ಕರೆಸಿಕೊಳ್ಳಲಿಲ್ಲ? ಎಲ್ಲವನ್ನೂ ನೋಡುತ್ತಾ ಅನುಭವಿಸುತ್ತಾ ಜೀವಂತವಾಗಿರುವಾಗಲೇ ನರಕ ನೋಡುವುದಕ್ಕಿಂತ ಆಗಲೇ ಹೋಗಿಬಿಟ್ಟಿದ್ದರೆ ಚೆನ್ನಾಗಿತ್ತು. ನಿಮ್ಮ ಜೊತೆಗೆ ನಾನು ಕೂಡ ಇರುವಾಗ ಎಲ್ಲ ನೆಂಟರು ಎನ್ನುವುದು ಎಷ್ಟು ನಿಜ ಗೊತ್ತಾ ರಾಧಾ ನಿಂಗೆ? ನಾನು ನಿನ್ನ ಮಗ ಎಲ್ಲವನ್ನ ಅನುಭವಿಸಿ ನೋಡಿ ಅರಿತು ಬಿಟ್ಟಿದ್ದೀವಿ ಇದನ್ನು. ನಮ್ಮವರು ಎನಿಸಿಕೊಂಡವರು ಕೇವಲ ನಮ್ಮ ದುಡ್ಡು ಸಂಪತ್ತು ಸಹಾಯ ಇದಕ್ಕಾಗಿ ಮಾತ್ರ ನಮ್ಮನ್ನು ಬಳಸಿಕೊಳ್ತಾರೆ.
ನಮಗೆ ಅವರಿಂದ ಏನಾದರೂ ಸಹಾಯ ಬೇಕು ಎಂದಾಗ ಅವರೇ ನಾಪತ್ತೆ ಆಗ್ಬಿಡ್ತಾರೆ. ಅದಕ್ಕೆ ಅದಕ್ಕೆ ನಮ್ಮ ಮಗ ಈಗ ಯಾರನ್ನೂ ಮನೆಯ ಹತ್ತಿರಕ್ಕೂ ಬಿಟ್ಟುಕೊಳ್ಳಲ್ಲ. ನನಗೂ ಅರ್ಥ ಆಗಿದೆ. ಪ್ರಪಂಚವೇ ಹಾಗಲ್ಲವೇ ಈಗ? ಏನಾದರೂ ಲಾಭ ಇದೆ ಅಂತಾದರೆ ಎಲ್ಲರೂ ಬಂದು ನಮ್ಮನ್ನೇ ಮುತ್ತಿಕೊಳ್ತಾರೆ. ಅದೇ ನಮ್ಮಿಂದ ಏನೂ ಪ್ರಯೋಜನವಿಲ್ಲ ಎಂದು ತಿಳಿದರೆ ನಮ್ಮ ಹತ್ತಿರ ಯಾರೂ ಸುಳಿಯಲ್ಲ. ಅದಕ್ಕೆ ಅದಕ್ಕೆ ನಾನು ಅವನ ನಿರ್ಧಾರಕ್ಕೆ ಏನೂ ಹೇಳಲಿಲ್ಲ. ಯಾರೂ ಬೇಡ. ಕಷ್ಟಕ್ಕೆ ಆಗದ ನೆಂಟರು, ಬಂಧು ಬಾಂಧವರು ಇದ್ದರೆಷ್ಟು ಬಿಟ್ಟರೆಷ್ಟು. ತುಂಬಿ ಬಂದ ಕಣ್ಣೀರು ಒರೆಸಿಕೊಂಡಿದ್ದರು ರಘುನಂದನ್ ಆಚಾರ್ಯ. ನಿನ್ನ ತಮ್ಮ ಎಂದು ಆ ಮನುಷ್ಯನನ್ನು ಹತ್ತಿರ ಸೇರಿಸಿಕೊಂಡಿದ್ದೇ ತಪ್ಪಾಯಿತು ನನ್ನದು. ನೀನು ಬೇಡವೆಂದರೂ ಕೇಳದಿದ್ದುದು ಅಪರಾಧವೇ ಆಯಿತು. ಇಂದು ನಮ್ಮ ಕುಟುಂಬದ ಈ ಪರಿಸ್ಥಿತಿಗೆ ಅವನೇ ಪರೋಕ್ಷವಾಗಿ ಕಾರಣನಾದ ಎಂಬುದು ನನ್ನ ಬಲವಾದ ನಂಬಿಕೆ. ಹೌದು, ಅವನದೇ ಇವೆಲ್ಲ ಕಾರ್ಯತಂತ್ರ ಕುತಂತ್ರ. ಇಲ್ಲದಿದ್ದರೆ ಅವನು ಅವನ ಮಗಳು ನಮಗೆ ಮುಖ ಕೂಡ ತೋರಿಸದೆ ಹೀಗೆ ನಾಪತ್ತೆಯಾಗುವ ಪ್ರಮೇಯ ಏನಿತ್ತು? ತಲೆ ಚಚ್ಚಿಕೊಂಡರು ತಾವು ಮಾಡಿದ್ದ ತಪ್ಪಿನ ನೆನಪಾಗಿ ಆಚಾರ್ಯ. ಆದರೀಗ ಕಾಲ ಮಿಂಚಿ ಹೋಗಿದೆ. ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವೇನು? ಹಾಂ, ನಿಜಾನಾ ಮಂದ ನೀನು ಹೇಳ್ತಿರೋದು? ನಾವು ಹೈದರಾಬಾದ್ಗೆ ಫ್ಲೈಟಲ್ಲಿ ಹೋಗ್ತಿರೋದಾ? ನಂಗಿದೆಲ್ಲ ಗೊತ್ತೇ ಇರಲಿಲ್ಲ ಕಣೆ. ಎಲ್ಲೋ ಟ್ರೈನಲ್ಲಿ ಹೋಯ್ತಿದ್ದೀವಿ ಅಂದ್ಕೊಂಡಿದ್ನಲ್ಲೇ. ನಂಗಂತೂ ಇವೆಲ್ಲ ಏನೂ ಗೊತ್ತೇ ಇಲ್ಲ ಕಣ್ಮಂದ. ಫ್ಲೈಟ್ ಇರಲಿ, ಟ್ರೈನಲ್ಲಿ ಕೂಡ ನಾನು ಅಷ್ಟು ದೂರ ಹೋದವಳೇ ಅಲ್ಲ. ಥತ್, ಎಲ್ಲ ಸುಂದ್ರಿರಿಂದನೆಯ. ನಂಗಿವೆಲ್ಲ ರಾಮಾಯಣ ಬೇಕಿತ್ತಾ? ಬಡವ ನೀನು ಮಡಗ್ದಂಗಿರು ಅನ್ನಂಗೆ ನಾನು ಹೆಂಗೋ ಇಲ್ಲೇ ಬದುಕತ್ತಿದ್ದೆ. ಇವರು ಕಿತಾಪತಿ ಮಾಡಿಬಿಟ್ಟು ನನ್ನ ಕುತ್ತಿಗೆಗೆ ತಂದ್ಬಿಟ್ಟವ್ರಲ್ಲೇ ಮಂದ. ಗೋಳಾಡಿದ್ದಳು ಕುಂಕುಮ. ಕುಂಕುಮ್, ನನ್ನ ಹತ್ರ ಒಂದು ಸೂಟ್ಕೇಸ್ ಇದೆ ಅಲ್ವಾ, ಅದನ್ನೇ ತಗೊಂಡೋಗು ನೀನು. ಹೀಗೆಲ್ಲ ಹೋಗುವಾಗ ಬ್ಯಾಗೆಲ್ಲ ತಗೊಂಡೋಗೋದು ಸರಿಯಾಗಲ್ಲ. ಅದು ಬೇರೆ 3-4 ದಿನ ಇರಬೇಕು ನೀವು ಅಲ್ಲೇಯ ಎನ್ನುತ್ತಾ ಅವರ ಕಬೋರ್ಡ್ ಮೇಲೆ ಎತ್ತಿಟ್ಟಿದ್ದ ತನ್ನ ಸೂಟ್ಕೇಸ್ ತೆಗೆಯೋದಕ್ಕೆ ಸರ್ಕಸ್ ಮಾಡ್ತಾ ಇದ್ದಳು ಮಂದಾರ. ಇದ್ಯಾಕೆ ಮಂದ? ನಂದೇನು ಬಟ್ಟೆ ಇದ್ದದು? ಒಂದೆರಡು ಸ್ಕರ್ಟು, ಟಾಪು, ವೇಲ್ ಬಿಟ್ಟರೆ ನಂದೇ ಬ್ಯಾಗ್ ಅದಲ್ಲ, ಅದನ್ನೇ ಎತ್ಕೊಂಡು ಹೋಗ್ತೀನಿ ಬಿಡು. ನೀನು ಯಾಕೆ ಹಿಂಗೆ ಸರ್ಕಸ್ ಮಾಡೋದು? ಇಳಿ ಇಳಿ ಕೆಳಗೆ ಎಂದಿದ್ದಳು ಕುಂಕುಮ. ನೀನೇನೋ ಟ್ರೈನಲ್ಲೋ ಬಸ್ಸಲ್ಲೋ ಹೋಯ್ತಾ ಇಲ್ಲ ಕಣೆ, ಫ್ಲೈಟಲ್ಲಿ ಹೋಗ್ತಾ ಇರೋದು ನೀನು. ಅದರಲ್ಲೆಲ್ಲ ನೀನು ಬ್ಯಾಗ್ ಹಿಡ್ಕೊಂಡು ಓಡಾಡೋಕ್ಕಾದದ? ಸುಮ್ಮನೆ ನನ್ನ ಸೂಟ್ಕೇಸ್ ಎತ್ಕೊಂಡೋಗು ಎಂದಿದ್ದಳು ಕಷ್ಟಪಟ್ಟು ಸೂಟ್ಕೇಸ್ ಕೆಳಗಿಳಿಸಿ ಮಂದಾರ. ಈಗಂತೂ ಉಸಿರೇ ನಿಂತಂತಾಗಿತ್ತು ಕುಂಕುಮಗೆ ಗೆಳತಿಯ ಮಾತು ಕೇಳಿ. ಅದಕ್ಕೆ ಅವಳು ಸುಂದರಿಯರಿಗೆ ಬೈದುಕೊಂಡಿದ್ದು, ಗೋಳಾಡಿದ್ದು. ಮತ್ತಿನ್ನೇನು ಅನ್ಕೊಂಡಿದೀಯ ನೀನು? ಅಲ್ಲಿ ನೀನೊಬ್ಳೇನಾ ಹೋಗ್ತಿರೋದು? ನಿನ್ನ ಸಿಕ್ಕಾಕ್ಸವಳಲ್ಲ, ಅದೇ ಮೋಹಕ ಸುಂದರಿ ಮೋಹ. ಅವಳು ಟಾಪ್ ಮಾಡೆಲ್ ಕಣೆ. ಅಂಥ ಎಷ್ಟೋ ಮಾಡೆಲ್ಸ್, ಟಾಪ್ ಡಿಸೈನರ್ಸ್ ಎಲ್ಲ ಹೋಗ್ತಾ ಇರೋದು. ಅವರೆಲ್ಲ ಟ್ರೈನ್ಗೆ ಹೋಗ್ತಾರೇನೆ ಬುದ್ದು. ಅದು ಅಲ್ಲದೆ ನಮ್ಮ ಬಾಸ್, ಅದೇ ನಕ್ಷತ್ರ ಲೋಕದ ಅಧಿಪತಿ ಕೂಡ ಬರ್ತಾರಲ್ವಾ ಎಂದಿದ್ದಳು ಮಂದಾರ. ನೀನು ಹೇಳೋದು ನಿಜಾನೇ ಮಂದ, ನನ್ನ ತಲೆಗೆ ಹೊಳಿಲೇ ಇಲ್ಲ ಎಂದು ತಲೆ ಮೇಲೆ ಕೈ ಹೊತ್ತು ಕುಳಿತು ಬಿಟ್ಟಿದ್ದಳು ಕುಂಕುಮ. ಏನೇ ನೀನು ಕುಂಕುಮ್, ನಿಂಗೆ ಒಳ್ಳೆ ಚಾನ್ಸ್ ಸಿಕ್ಕಿದೆ. ಸಂತೋಷ ಪಡೋದ್ಬಿಟ್ಟು ಒಳ್ಳೆ ತಲೆ ಮೇಲೆ ಆಕಾಶನೇ ಕಳಚಿ ಬಿದ್ದೋರಂಗೆ ಕೂತಿದೆಯಲ್ಲೇ. ನಾನಾಗಿದ್ದಿದ್ರೆ ಇಷ್ಟೊತ್ತಿಗೆ ಕುಣಿದು ಕುಪ್ಪಳಿಸಿಬಿಡುವೆ ಎಂದಿದ್ದಳು ಮಂದಾರ ಅವಳನ್ನು ನೋಡಿ. ಯಾವನಿಗೆ ಬೇಕಿತ್ತು ಈ ದರಿದ್ರದ ಚಾನ್ಸು? ಬ್ಯಾಡ ಬ್ಯಾಡ ಅಂದ್ರೂ ಎಳ್ಕೊಂಡು ಹೋಯ್ತಾವ್ರೆ ಜನ. ಈ ಸುಂದ್ರಿರ ಮಖಕ್ಕೆ ಒಂದು ಗುದ್ದು ಮಡಗ್ದ ಅಂದರೆ ಮಖ ಶೇಪ್ ಔಟ್ ಆಗಿಬಿಡ್ಬೇಕು. ಮೊದಲೇ ಆಹಾ, ಎಲ್ಲ ಪೇಂಟ್ ಬಳ್ಕೊಂಡು ದೆವ್ವದಂಗೆ ಕಾಣಿಸ್ತಾರೆ. ಇನ್ನು ಮಖನೂ ಹನುಮಂತನ ಮಖ ಆದಂಗಾದರೆ ಹೆಂಗಿರಬೇಡ ಮಂದ ನೋಡೋಕ್ಕೆ. ಪಕ್ಕಪಕ್ಕನೇ ನಕ್ಕು ಬಿಟ್ಟಿದ್ದಳು ಕುಂಕುಮ ತನ್ನ ಊಹೆಗೆ. ಮಂದಾರ ಕೂಡ ನಕ್ಕು ಬಿಟ್ಟಿದ್ದಳು ಅವಳ ಮಾತಿಗೆ. ಹುಷಾರು ಆಯು, ನಮ್ಮ ಬಂಗಾರಿನ ಇದೇ ಮೊದಲು ನೀನು ನಿನ್ನ ಜೊತೆಗೆ ಹೊರಗೆ ಕರ್ಕೊಂಡು ಹೋಗ್ತಿರೋದು. ನೋಡು, ನೆನಪಿರಲಿ, ತುಂಬ ಜಾಗ್ರತೆಯಿಂದ ಇರಬೇಕಾಗುತ್ತೆ ನೀನು. ಇಲ್ಲಿಂದ ಅವಳನ್ನು ಕರೆದುಕೊಂಡು ಹೋಗುವವರೆಗೆ ಮಾತ್ರ ಅವಳು ನಿನ್ನ ಜೊತೆ ಇರಲಿ. ಅಲ್ಲಿ ಹೋದ ನಂತರ ಅವಳು ಎಲ್ಲೂ ಸಾರ್ವಜನಿಕವಾಗಿ ಕಣ್ಣಿಗೆ ಕಾಣದೇ ಇರುವ ಹಾಗೆ ನೋಡ್ಕೋ. ಯಾವುದೇ ಕಾರಣಕ್ಕೂ ಅವಳು ನಮ್ಮ ಮನೆಯ ಕುಡಿ ಎಂದು ನಮ್ಮ ಶತ್ರುಗಳಿಗೆ ಗೊತ್ತಾಗಬಾರದು. ಅದು ನಿನ್ನ ಜವಾಬ್ದಾರಿ ಆಯು. ಅದೇನು ಮಾಡ್ತೀಯೋ ನನಗೆ ಗೊತ್ತಿಲ್ಲ ಎಂದಿದ್ದರು ರಘುನಂದನ್ ಆಚಾರ್ಯ ದೃಢವಾಗಿ. ಈಗ ನಿಜವಾಗಿಯೂ ತುಂಬ ಟೆನ್ಷನ್ ಆಗತೊಡಗಿತ್ತು ಆಯುಷ್ಗೆ. ಅವನು ಮೊದಲೇ ಇವೆಲ್ಲವನ್ನ ಯೋಚಿಸಿದ್ದ. ಆದರೂ ತನ್ನ ತಂದೆಯ ನುಡಿಗಳು ಸಂದರ್ಭದ ಗಂಭೀರತೆಯನ್ನು ಇನ್ನಷ್ಟು ಚೆನ್ನಾಗಿ ಅರ್ಥ ಮಾಡಿಸುವಂತಿತ್ತು ಅವನಿಗೆ. ಐ ನೋ ಡ್ಯಾಡ್, ನನಗೆ ಗೊತ್ತು ವಿಷಯದ ತೀವ್ರತೆ. ಆದರೆ ಲೀವ್ ಇಟ್ ಡ್ಯಾಡ್, ಐ ವಿಲ್ ಟೇಕ್ ಕೇರ್ ಆಫ್ ಮೈ ಲಿಟಲ್ ಪ್ರಿನ್ಸೆಸ್ ಎಂದಿದ್ದ ಆಯುಷ್.
ಗುಡ್, ಯು ಶುಡ್ ಆಯು. ನೋಡು, ನೀನು ಹೊರಗೆ ವಿಷಯವನ್ನು ಅರ್ಥ ಮಾಡಿಸು. ಆಗ ಅವನು ಗಂಭೀರತೆಯನ್ನು ಅರಿತಾನೆ, ಸ್ವಲ್ಪ ಜಾಗ್ರತೆಯಾಗಿ ಇರ್ತಾನೆ. ನಿನಗೆ ಇದರಿಂದ ಸ್ವಲ್ಪ ಪ್ರೆಷರ್ ಕಡಿಮೆ ಆಗುತ್ತೆ. ನಿನ್ನ ಜೊತೆ ಮಾತ್ರ ಅವಳೆಂದೂ ಹೊರಗೆ ಬರದ ಹಾಗೆ ನೋಡ್ಕೋ. ಅದರಲ್ಲೂ ಮಾಧ್ಯಮದ ಮುಂದೆ ಮಾತ್ರ ಬರಲೇಬಾರದು. ಗಾಟ್ ಇಟ್ ಎಂದಿದ್ದರು ಗಂಭೀರವಾಗಿ ರಘುನಂದನ್ ಆಚಾರ್ಯ. ಓಕೆ ಡ್ಯಾಡ್, ಹಾಗೆ ಮಾಡ್ತೀನಿ. ಇರಿ, ಬಂಗಾರಿನ ಕರ್ಕೊಂಡು ಬರ್ತೀನಿ. ಜಾನಿ ರೆಡಿ ಮಾಡ್ತಿದ್ದಾನೆ ಎಂದು ಮುಗುಳ್ನಕ್ಕ ಆಯುಷ್ ಆಚಾರ್ಯ. ತಲೆಯಾಡಿಸಿ ಒಪ್ಪಿಗೆ ಸೂಚಿಸಿದ್ದರು ಮಿಸ್ಟರ್ ಆಚಾರ್ಯ. ಬಂಗಾರಿ, ನೀನು ನನ್ನ ಬಿಟ್ಟು ಹೋಗ್ತಾ ಉಂಟಾ ಟಾಟಾ? ಜಾಣ ಗೊಂಬೆ ಅಲ್ವಾ ನೀನು? ಡಡ್ಡ ಹೇಳಿದ ಹಾಗೆ ಕೇಳಬೇಕು, ಆಯಿತಾ? ಎಂತ ತಂಟೆ ಮಾಡಬಾರ್ದು. ಡಡ್ಡ ಪಾಪ ಅಲ್ವಾ ಬಂಗಾರ? ಸಿಕ್ಕಾಪಟ್ಟೆ ಕೆಲಸ ಇರ್ತದೆ ಅಲ್ವಾ ಅದಕ್ಕೆ? ನೀನು ಇಲ್ಲಿ ಇರುವುದಿಲ್ಲ ಅಂತ ಕರೆದುಕೊಂಡು ಹೋಗ್ತಾ ಉಂಟು ಮಾರೈತಿ ನಿನ್ನ ಡಡ್ಡ. ಅಲ್ಲಿ ಎಂತ ಕೂಡ ಹಠ ಮಾಡಬೇಡ ಆಯಿತಾ ಎಂದು ಅವಳಿಗೆ ತಿಳಿ ಹೇಳುತ್ತಾ ಚಂದದ ಕೆಂಪು ಬಣ್ಣದ ಫ್ರಾಕ್ ಹಾಕಿ ಅವಳನ್ನು ಪುಟ್ಟ ಗೊಂಬೆಯ ಹಾಗೆ ರೆಡಿ ಮಾಡಿದ್ದ ಜಾನಿ. ಅವನು ಹೇಳಿದ್ದಕ್ಕೆಲ್ಲ ತಲೆ ಆಡಿಸುತ್ತಿತ್ತು ಮುದ್ದು ಬೊಂಬೆ. ಆಯ್ತಾ ನಮ್ಮ ಬಂಗಾರಿ, ರೆಡಿ ಆಯ್ತಾ ಎನ್ನುತ್ತಾ ಒಳ ಬಂದಿದ್ದ ಆಯುಷ್. ವಾವ್ ಜಾನಿ, ಬೊಂಬೆಯೇ ನನ್ನ ಬಂಗಾರಿ, ಹಾಗೆ ರೆಡಿ ಮಾಡಿದೀಯ ಕಣೋ. ಬಾ 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 ಬಂಗಾರ ಎನ್ನುತ್ತಾ ಒಂದು ಕೈಯಿಂದ ಎತ್ತಿಕೊಂಡು ಮುದ್ದಿಸಿದ್ದ ಮಗಳನ್ನು. ಎಂತ ಇದು ಅನ್ಯಾಯ ಮಾರಾಯ, ನನಗೆ ಒಂದು ಪಪ್ಪಿ ಕೊಡುವುದಿಲ್ಲವಾ ಬಂಗಾರಿ? ನನ್ನ ಬಿಟ್ಟು ಹೋಗ್ತಾ ಉಂಟು, ನನಗೆ ಎಂತ ಸಹ ಇಲ್ಲವಾ ಎಂದು ಮುಖವೂದಿಸಿದ್ದ ಜಾನಿ. ಅವನತ್ತ ಕರೆದುಕೊಂಡು ಹೋಗುವಂತೆ ಕೈ ಸನ್ನೆ ಮಾಡಿತ್ತು ಮಗು. ಅವನತ್ತ ಹೋಗಿ ಅವನನ್ನು ಅಪ್ಪಿ ಮುದ್ದಿಸಿದ್ದಳು ನಾಟ್ಯ. ಇದೇ ಮೊದಲ ಸಲ ಅವಳು ಮನೆ ಬಿಟ್ಟು ಹೋಗುತ್ತಿರುವುದರಿಂದ ಜಾನಿಗೆ ಕಣ್ಣು ತುಂಬಿ ಬಂದಿತ್ತು. ಅಣ್ಣ ಜಾಗ್ರತೆ ನಮ್ಮ ಬಂಗಾರಿ ಮಾರಾಯ ಎಂದಿದ್ದ ಜಾನಿ. ಜಾನಿ, ಡ್ಯಾಡಿ ಹುಷಾರು ಕಣೋ, ಅವರ ಫಿಸಿಯೋಥೆರಪಿ ಮಾಡಿಸೋರು ಬರದೇ ಇದ್ದರೆ ಹೊರಗೆ ಇರುವ ಡೈರಿಯಲ್ಲಿ ನಂಬರ್ ಇದೆ ಬೇರೆಯವರದು, ಅವರಿಗೆ ಕಾಲ್ ಮಾಡು. ನಾನೇನು ಹೇಳಬೇಕಾಗಿಲ್ಲ, ನಿಂಗೆ ಎಲ್ಲ ಗೊತ್ತು, ಆದರೂ ಹೇಳ್ತಾ ಇದ್ದೀನಿ. ನೀನು ಹುಷಾರು ಕಣೋ, ನಾವಿನ್ನು ಹೊರಡ್ತೀವಿ ಎಂದು ಮಗಳನ್ನೆತ್ತಿಕೊಂಡು ತನ್ನ ತಂದೆಯ ರೂಮಿನತ್ತ ನಡೆದಿದ್ದ ಆಯುಷ್ ಆಚಾರ್ಯ. ತಾತನನ್ನು ಅಪ್ಪಿ ಅವರನ್ನು ಮುದ್ದು ಮಾಡಿ ಮತ್ತೆ ತನ್ನ ಡ್ಯಾಡಿಯ ತೋಳು ಸೇರಿತ್ತು ಮಗು. ಡ್ಯಾಡಿ, ನಾವಿನ್ನು ಬರ್ತೀವಿ. ನೀವು ಹೀಗೆ ಡಿಪ್ರೆಸ್ ಆಗಿ ಇರಬೇಡಿ. ಎಲ್ಲರಿಗೂ ಒಂದು ಕಾಲ ಅಂತ ಬರುತ್ತೆ. ನಮಗೆ ಅನ್ಯಾಯ ಮಾಡಿದವರಿಗೂ ಒಂದು ಕಾಲ ಬರುತ್ತೆ. ಮಾಡಿದ ಕರ್ಮ ಯಾರನ್ನೂ ಬಿಡಲ್ಲ, ಅವರನ್ನೂ ಸಹ. ನನಗೆ ಆ ನಂಬಿಕೆ ಇದೆ. ಹಾಗೆ ನಮಗೂ ಒಳ್ಳೆಯ ಕಾಲ ಬಂದೇ ಬರುತ್ತೆ, ನೋಡ್ತಾ ಇರಿ. ಟೇಕ್ ಕೇರ್ ಆಫ್ ಯು ಡ್ಯಾಡ್ ಎಂದು ಅವರಿಗೆ ಸಮಾಧಾನ ಹೇಳಿ ತನ್ನ ಕಾರಿನತ್ತ ನಡೆದಿದ್ದ ಆಯುಷ್. ಪ್ಲೀಸ್ ಎಲ್ಲ ನೋಡಿ, ಕೇಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮುಂದಿನ ಭಾಗನ ಅಪ್ಲೋಡ್ ಮಾಡ್ತೀನಿ, ಅದಕ್ಕೂ ಹಾಗೆ ಸಪೋರ್ಟ್ ಮಾಡಬೇಕು.